ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಅಮಾನವೀಯವಾಗಿ ನಡೆದುಕೊಂಡಿದ್ರು ಅಂತೇಳಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೆಳಗಾವಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿ ಪ್ರಸಾರವಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಐನಾಪುರಕ್ಕೆ ಭೇಟಿ ಕೊಟ್ಟು ತಹಶೀಲ್ದಾರ್ ಸಂಜಯ್ ಅವರು ಹಲ್ಲೆಗೊಳಗಾದಂತಹ ಮಹಿಳೆಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮಹಿಳೆ ವಿವಸ್ತ್ರ ಕೇಸ್ ವರದಿ ಪ್ರಸಾರ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ನೋಡಿ, ಆ ಮಹಿಳೆ ಎಷ್ಟು ನೋವಲ್ಲಿದ್ರೋ ಗೊತ್ತಿಲ್ಲ. ಮಹಿಳೆನ ವಿವಸ್ತ್ರಗೊಳಿಸೋಡಿ ಎಷ್ಟು ಜನ ಇದ್ದಾರಲ್ಲಿ, ಎಷ್ಟು ಜನ ಇದ್ದಾರೆ ಅವರಲ್ಲಿ. ಯಾರಲ್ಲೂ ಮಾನವೀಯತೆನೇ ಇಲ್ಲ, ಯಾರಲ್ಲೂ ಮಾನವೀಯತೆನೇ ಇಲ್ಲ. ಈಗ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಸರ್, ಈ ಸರ್ಕಾರಿ ರಸ್ತೆಯನ್ನ ತುಂಬಾ ದಿನ ಒತ್ತುವರಿ ಮಾಡಿ ಸುಭಾಷ್ ದಾನೋಳಿ ತಿಂತಾ ಇದ್ದಾನೆ ಸರ್. ಅವನು ತಾತಿನೂ ರಸ್ತೆ ಮುಚ್ಚಿ ಹಾಕ್ಬೇಕಂತ ನಮ್ಮ ಜಮೀನ್ದಾಗೆಲ್ಲ ರಸ್ತೆ ಮಾಡಿ ಸರ್. ಅದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟರು ಯಾರು ಕೇರ್ ಮಾಡಲಿಲ್ಲ ಸರ್. ಈಗ ಆ ರಸ್ತೆ ಮುಚ್ಚಿ ಹಾಕ್ಬೇಕಂತ ನಮ್ಮ ಮನೆಗೆಲ್ಲ ಬಂದು ಹೊಡಿದು ಬಡಿದು ಹಿಂಗೆ ವಸ್ತ್ರಾಭರಣಗಳು ಮಾಡೋದು, ಕೆಲ್ಸಕ್ಕೆ ಹೋದಾಗೆಲ್ಲ ಹೊಡಿದು ಬಡಿದು ಸರ್. ನಮ್ಮ ಅಮ್ಮರ ಸಾಡಿ ಕಳೆದಿದ್ದು ಜುಲೈ 31 ಸರ್ 2023. ನನ್ನ ತಮ್ಮ ಹೊಡೆದಿದ್ದು ಆಗಸ್ಟ್ 1 2023. ಅವೆಲ್ಲ ಕೊಡಕ್ಕೆ ಹೋದ್ರು ಅಲ್ಲಿ ಪೊಲೀಸರು ಯಾರು ಅದನ್ನ ತಗೊಂಡಿಲ್ಲ ಸರ್. ಸರ್, ನಮ್ಮ 31ನೇ ತಾರೀಕು ಕೊಡಕ್ಕೆ ಹೋಗಿದ್ದೆಲ್ಲ ಅದ್ರಾಗಿತ್ತು ಸರ್. ಅವ್ರ ಬರ್ಕೊಳತ್ತೀರ ಅವ್ರ ಕೈಯಾರೆ. ಅದನ್ನ ನಾನು ವಿಡಿಯೋ ತೋರಿಸಿನೇ ಬರ್ಸತ್ತಿದ್ದೆ. ಅವ್ರು ಅದನ್ನ ಕಂಪ್ಲೇಂಟ್ ಕ್ಲಿಯರಾಗಿ ತಗೊಂಡಿಲ್ಲಲ್ಲ ಸರ್. ಈಗ ಎಲ್ಲಿಂದ ಕೊಡ್ಲಿ ಸರ್? ನೆಕ್ಸ್ಟ್ ಏನು ಆಗಸ್ಟ್ 1ನೇ ತಾರೀಕು ಹೊಡೆದ್ರಲ್ಲ ಅದನ್ನ ಡೀಟೇಲ್ಸ್ ಕೊಟ್ಟಿದ್ದೀನಿ ಸರ್. ನಾನು ಅದನ್ನ ಕಂಪ್ಲೇಂಟ್ ಮಾಡಕ್ಕೆ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ನೋಡಿ, ಮಹಿಳೆ ತಪ್ಪು ಮಾಡಿದಾಳೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾನೂನಿದೆ. ಆ ಕಾನೂನನ್ನ ಕೈಗೆ ಎತ್ಕೋಬಾರ್ದು ಅಂತಾರಲ್ಲ, ಇದೇ ಕಾರಣಕ್ಕೋಸ್ಕರ. ಆ ಮಹಿಳೆ ತಪ್ಪು ಮಾಡಿದ್ರೆ ಕ್ರಮ ತೆಗೆದುಕೊಳ್ತಾರೆ, ಪೊಲೀಸ್ ಇದೆ, ಕಾನೂನಿದೆ. ಅದನ್ನು ಬಿಟ್ಟು ವಿವಸ್ತ್ರಗೊಳಿಸಿದ್ದು ತಪ್ಪು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಅಧಿಕಾರಿಗಳು ಬಂದಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ, ಕ್ರಮ ಏನು ತಗೋತಾರೆ? ಖಂಡಿತ ನಾಗೇಂದ್ರ ಬಾಬು, ಬೆಳಗಾವಿಯಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಏನು ವರದಿ ಪ್ರಸಾರ ಮಾಡಿತ್ತು. ಈಗ ವರದಿ ಪ್ರಸಾರ ಬೆನ್ನಲ್ಲೇ ಬೆಳಗಾವಿ ತಾಲೂಕಿನ ಕಾಗವಾಡ ಏನು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮಕ್ಕೆ ತಹಸೀಲ್ದಾರ್ ಅವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಅಲ್ಲಿ ಆಗಿರುವಂಥ ಏನು ಅನ್ಯಾಯದ ಬಗ್ಗೆ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸಂತ್ರಸ್ತ ಮಹಿಳೆಯರಿಂದ ಮಾಹಿತಿ ಪಡೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ತಮಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಸಂತ್ರಸ್ತ ಮಹಿಳೆ ಮತ್ತು ಪುತ್ರಿಯಿಂದ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಇವತ್ತು ಬೆಳಗ್ಗೆ ಅಷ್ಟೇ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಮಹಿಳೆಯನ್ನು ವಿವಸ್ತ್ರ ಮಾಡಿ ಹಲ್ಲೆ ಮಾಡಲಾಗಿತ್ತು. ಆಸ್ತಿ ಸಂಬಂಧಪಟ್ಟಂತೆ 3 ವ್ಯಕ್ತಿಗಳು, ಸುಭಾಷ್ ದಾನೋಳಿ ಸೇರಿದಂತೆ 3 ವ್ಯಕ್ತಿಗಳು ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ರು. ತಮ್ಮ ಜಮೀನನ್ನು ಕಬಳಿಕೆ ಮಾಡಿ ಒತ್ತುವರಿಯನ್ನು ಮಾಡಿಕೊಂಡಿದ್ರು. ಈ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡಿತ್ತು. ಈ ಬಗ್ಗೆ ಅಂದರೆ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡು ಸದ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಬೆಳಗಾವಿಯ ಅಡಿಷನಲ್ SP ಕೂಡ ಭೇಟಿ ನೀಡಿದ್ದಾರೆ. ಕಾಗವಾಡ ತಾಲೂಕಿನ ಸಂಜಯ್ ಇಂಗ್ಳಿ ತಹಸೀಲ್ದಾರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಮಹಿಳೆಗೆ ಅನ್ಯಾಯ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವರದಿಯನ್ನು ಪಡೆದುಕೊಳ್ತಿದ್ದಾರೆ ಮತ್ತು ಇದು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಅವರಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಹೋಗಬೇಕು, ಪರಿಶೀಲನೆ ಮಾಡಬೇಕು, ಮಹಿಳೆಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಸಂಪೂರ್ಣವಾಗಿಂಥ ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಹೇಳಿದ್ದಾರೆ. ಹೀಗಾಗಿ ಅವರ ನಿರ್ದೇಶನದ ಮೇಲೆಗೆ ಈಗಾಗಲೇ ಐನಾಪುರ ಗ್ರಾಮಕ್ಕೆ ತೆರಳಿದಂಥ ಕಾಗವಾಡ ತಹಸೀಲ್ದಾರ್ ಸಂಜಯ್ ಇಂಗ್ಳೆ ಅವರು ಏನು ಸಂತ್ರಸ್ತ ಮಹಿಳೆ ಜಯಶ್ರೀ ಮತ್ತು ಪುತ್ರಿ ಸುನೀತಾ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಿದ್ದಾರೆ. ಹಲ್ಲೆ ಯಾವಾಗಾಯಿತು ಮತ್ತು ಜಮೀನು ಒತ್ತುವರಿ ಯಾವಾಗ ಮಾಡಿಕೊಂಡ್ರು, ಯಾರು ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತೊಂದೆಡೆ ಅಂದರೆ ಮಹಿಳೆಯನ್ನು ವಿವಸ್ತ್ರ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅಲ್ಲಿ ಬೆಳಗಾವಿಯ ಅಡಿಷನಲ್ SP ಅವರು ಕೂಡ ಭೇಟಿ ನೀಡಿದ್ದಾರೆ. ಅವರು ಕೂಡ ಈಗ ಅವರ ಮಹಿಳೆಯರಿಂದ ದೂರು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ರೀತಿ ಅನ್ಯಾಯ ಇದೆ ಮತ್ತು ಗಟ್ಟಿ ಯಾವಾಗ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಪಡೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಹಿಳೆಯಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಧನ್ಯವಾದಗಳು ಮೈಲಾರಿ, ನಿಮ್ಮೆಲ್ಲ ಮಾಹಿತಿ